ದೇವರು ಆಲ್ರೆಡಿ ನಮಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನೀನು ಚೆನ್ನಾಗಿದ್ದೀಯಾ ಎಂಬ ತೀರ್ಪು. ಗಾಡ್ ಹ್ಯಾಸ್ ಆಲ್ರೆಡಿ ಜಡ್ಜ್ಡ್ ಅಸ್ ದಟ್ ವಿ ಆರ್ ವೆರಿ ಗುಡ್. ಆಮೇಲೆ ಈಗಾಗಲೇ ದೇವರು ನಮಗೆ ಕೊಟ್ಟಿರುವಂಥ ಆ ಒಳ್ಳೆಯ ತೀರ್ಪಿನೊಂದಿಗೆ ನಾವು ಒಮ್ಮತ ಪಟ್ಟು ಅದನ್ನು ನಮ್ಮ ಬಾಯಿಂದ ನಿವೇದಿಸಬೇಕಾದ್ರೆ ಅವರ ಜೀವ ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಯ್ತದೆ. ಆಮೇನ್. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಒಂದು ಕಾರ್ಯವನ್ನು ದೇವರು 7 ಸಾರಿ ಪುನರಾವರ್ತಿಸಿದ್ದಾರೆ. ಅದು ದೇವರ ಕಣ್ಣಿಗೆ ಚೆನ್ನಾಗಿ ಕಂಡಿತು. ಅದು ದೇವರ ಕಣ್ಣಿಗೆ ಚೆನ್ನಾಗಿ ಕಂಡಿತು. ಈ ಒಂದು ಪದ 7 ಸಾರಿ ಬರೆಯಲ್ಪಟ್ಟಿದೆ. ಮೊದಲನೇ ದಿನ ದೇವರು ಬೆಳಕನ್ನು ಉಂಟು ಮಾಡ್ತಾರೆ. 2ನೇ ದಿನ ದೇವರು ಆಕಾಶವನ್ನು ಉಂಟು ಮಾಡ್ತಾರೆ. 3ನೇ ದಿನ ಭೂಮಿಯನ್ನು, ಸಮುದ್ರವನ್ನು, ಸಸ್ಯಗಳನ್ನು ಉಂಟು ಮಾಡ್ತಾರೆ. 4ನೇ ದಿನ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡ್ತಾರೆ. 5ನೇ ದಿನ ಮೀನು, ಪಕ್ಷಿಗಳನ್ನ ಉಂಟು ಮಾಡ್ತಾರೆ. 6ನೇ ದಿನ ಮೃಗಗಳನ್ನು ಹಾಗೂ ಮನುಷ್ಯನನ್ನು ಉಂಟು ಮಾಡ್ತಾರೆ. ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ದೇವರು ಉಂಟು ಮಾಡಿದ ಮೇಲೆ ಹೇಳಿದಂಥ ಮಾತು ಚೆನ್ನಾಗಿದೆ ಅಂತಲ್ಲ, ಇಟ್ಸ್ ವೆರಿ ಗುಡ್ ಅಂತ. ಆಮೇನ್. ತುಂಬ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತ ನಮ್ಮನ್ನು ನೋಡಿ ತಂದೆ ದೇವರು ಒಂದು ಶಾಶ್ವತವಾದ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಆಮೇನ್. ದೇವರೇ ನಮ್ಮನ್ನು ನೋಡಿ ನೀನು ಚೆನ್ನಾಗಿದ್ದೀಯ ಅಂತ ಘೋಷಿಸಿರ್ಬೇಕಾದ್ರೆ ನಾವು ಅದಕ್ಕೆ ತದ್ವಿರುದ್ಧವಾಗಿ ನಾನು ಚೆನ್ನಾಗಿಲ್ಲ, ನಾನು ಹದಗೆಟ್ಟಿದ್ದೀನಿ, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದರೆ ನಮ್ಮಲ್ಲಿ ಜೀವ ಅಲ್ಲ, ಮರಣ ವ್ಯಾಪರಿಸ್ತದೆ. ಸೊ ಪೇತ್ರನಿಗೆ ದೂತನು ಬಂದು ಹೇಳ್ತಾನೆ, ದೇವರು ಶುದ್ಧೀಕರಿಸಿದನ್ನು ನೀನು ಅಶುದ್ಧನೆಂದು ಹೇಳ್ಬೇಡ. ಆಮೇನ್. ಯು ಆರ್ ವೆರಿ ಗುಡ್ ಎಂಬುದಾಗಿ ಘೋಷಿಸಿದ್ದಾರೆ. ದೇವರು ನಮ್ಮನ್ನು ನೋಡಿ ಡಿಕ್ಲೇರ್ ಮಾಡಿರುವಂಥ ಆ ಒಂದು ಘೋಷಣೆಗೆ ನಮ್ಮ ಮಾತು ಮ್ಯಾಚ್ ಆಗಬೇಕು. ಆಮೇನ್. ನಮ್ಮನ್ನ ಅವರು ಯಾವ ರೀತಿ ನೋಡ್ತಾ ಇದ್ದಾರೆ ಹಾಗೂ ನಮ್ಮ ಕುರಿತು ಅವರು ಏನು ನಂಬಿದ್ದಾರೆ ಅದರೊಂದಿಗೆ ನಾವು ಒಮ್ಮತ ಪಡಬೇಕಾದ್ರೆ ನಮ್ಮಲ್ಲಿ ಜೀವ ಮ್ಯಾನಿಫೆಸ್ಟ್ ಆಯ್ತದೆ. ಆಮೇನ್. ಯು ಆರ್ ವಂಡರ್ಫುಲಿ, ಫಿಯರ್ಫುಲಿ, ಸ್ಕಿಲ್ಫುಲಿ, ಗ್ಲೋರಿಯಸ್ಲಿ, ಪರ್ಫೆಕ್ಟ್ಲಿ ಮೇಡ್ ಇನ್ ಮೈ ಇಮೇಜ್. ಆಮೇನ್. ನಾನು ನಿನ್ನನ್ನು ಬಹಳ ವಿಶೇಷವಾಗಿಯೂ, ಅದ್ಭುತಕರವಾಗಿಯೂ, ಅತಿಶಯಕರವಾಗಿಯೂ ನಾನು ನಿನ್ನನ್ನು ಉಂಟು ಮಾಡಿದ್ದೇನೆ. ನಿನ್ನ ಪ್ರತಿಯೊಂದು ಅಂಗಗಳು ಚೆನ್ನಾಗಿದೆ ಅಂತ ಪವಿತ್ರಾತ್ಮರು ಹೇಳ್ತಾ ಇದ್ದಾರೆ. ಅವರು ನಮ್ಮ ಕುರಿತು ಅವರು ಹೇಳುವಂತಹ ಆ ಒಂದು ಮಾತಿನೊಂದಿಗೆ ನಾವು ಅಗ್ರಿ ಆಗೋಣ. ಇಸ್ರಾಯೇಲ್ ಜನರು ಮರುಭೂಮಿಯಲ್ಲಿ 40 ವರ್ಷ ಈ ರೀತಿ ಹೇಳ್ತಾ ಇದ್ರು, ನಾವು ಸತ್ತಿದರೆ ಚೆನ್ನಾಗಿರ್ತಿತ್ತು, ನಾವು ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಕೊನೆಗೆ ಅವರ ಮಾತಿನಂತೆ ಅವರಿಗೆ ಸಂಭವಿಸ್ತದೆ. ಸೊ ದೇವ್ರ ವಾಕ್ಯ ಹೇಳ್ತದೆ, ನೀನು ಆಡುವ ಮಾತಿನಿಂದಲೇ ನಿನಗೆ ತೀರ್ಪು ಕೊಡಲಾಯ್ತದೆ ಎಂಬುದಾಗಿ. ದೇವರು ಆಲ್ರೆಡಿ ನಮಗೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನೀನು ಚೆನ್ನಾಗಿದ್ದೀಯಾ ಎಂಬ ತೀರ್ಪು. ಈಗಾಗಲೇ ದೇವರು ನಮಗೆ ಕೊಟ್ಟಿರುವಂಥ ಆ ಒಳ್ಳೆಯ ತೀರ್ಪಿನೊಂದಿಗೆ ನಾವು ಒಮ್ಮತ ಪಟ್ಟು ಅದನ್ನು ನಮ್ಮ ಬಾಯಿಂದ ನಿವೇದಿಸಬೇಕಾದ್ರೆ ಅವರ ಜೀವ ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಯ್ತದೆ. ಆಮೇನ್. ಗಾಡ್ ಹ್ಯಾಸ್ ಆಲ್ರೆಡಿ ಜಡ್ಜ್ಡ್ ಅಸ್ ದಟ್ ವಿ ಆರ್ ವೆರಿ ಗುಡ್. ಆಮೇಲೆ ನಿಮ್ಮ ಲಿವರ್ ಚೆನ್ನಾಗಿದೆ ಅಂತ ದೇವರು ಹೇಳಿದ್ದಾರೆ. ನಿಮ್ಮ ಶ್ವಾಸಕೋಶ ಚೆನ್ನಾಗಿದೆ, ಕಿಡ್ನಿಗಳು ಚೆನ್ನಾಗಿದೆ, ಹಾರ್ಟ್ ಚೆನ್ನಾಗಿದೆ, ಮೂಳೆಗಳು ಚೆನ್ನಾಗಿದೆ, ಮಾಂಸಖಂಡಗಳು ಚೆನ್ನಾಗಿದೆ. ಆಮೇಲೆ ನಿಮ್ಮ ಕಣ್ಣು ಗುಡ್ಡೆಗಳು ಚೆನ್ನಾಗಿದೆ. ನಿಮ್ಮ ಬಾಡಿಯಲ್ಲಿರುವ ಪ್ರತಿಯೊಂದು ಅಂಗಗಳನ್ನು ನೋಡಿ ದೇವರು ಚೆನ್ನಾಗಿದೆ ಅಂತ ದೇವರು ಹೇಳಿದ್ದಾರೆ.